ಖಾತೆ ಹಂಚಿಕೆ ಬಗ್ಗೆ ಆರಂಭದಲ್ಲಿದ್ದಂತ ಅಸಮಾಧಾನ ತಣ್ಣಗಾಗ್ತಾ ಇದೆ ಅಂತ ಅನ್ಕೊಂಡು ಸಿಎಂ ಡಿಕೆ ದೆಹಲಿ ಫ್ಲೈಟ್ ಅನ್ನ ಹತ್ತಿದ್ದಾರೆ. ಬಟ್ ಅವರು ದೆಹಲಿಗೆ ಹೋಗೋದಕ್ಕೂ ಮುಂಚಿತವಾಗಿ ದಿನೇಶ್ ಗುಂಡೂರಾವ್ ಅವರನ್ನು ಕೂಡ ಭೇಟಿಯಾದ್ರು. ಅವ್ರ ಮನೆಗೆ ಹೋಗಿ ಸ್ವತಃ ಮಾತನಾಡಿ ಏನು ಆಗೋದಿಲ್ಲ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಅಧಿಕಾರ ಶಾಶ್ವತ ಅಲ್ಲ ಅನ್ನುವಂತ ನುಡಿಗಳನ್ನ ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಇತ್ತ ಮೈಸೂರಿನಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ತನ್ವೀರ್ ಸೇಠ್ ಅವರ ಬೆಂಬಲಿಗರು ಆರಂಭದಿಂದಲೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿಕೊಂಡು ಬಂದವರು ಇವತ್ತಂತೂ ಪ್ರತಿಭಟನೆಯ ಹಾದಿಯನ್ನ ತುಳಿದಿದ್ರು. ಎಲ್ಲಿವರೆಗೂ ಬಂತು ಈ ಖಾತೆ ಹಂಚಿಕೆಯ ಹೈಡ್ರಾಮಾ? ಬನ್ನಿ ನೋಡೋಣ. ಒಬ್ಬರಿಗೆ ಮರ್ಯಾದೆ ಕೊಡಬೇಕ್ರಿ. ಕಾಂಗ್ರೆಸ್ ಪಕ್ಷನೇ ಉತ್ತರ ಕೊಡಬೇಕಾಗತ್ತೆ. ಅಧಿಕಾರ ಯಾವತ್ತು ಎಲ್ಲರಿಗೂ ಟೆಂಪ್ರರಿ. ಮಂತ್ರಿ ಮಂಡಲದ ವಿಷಯದ ಬಗ್ಗೆ ನಾನು ಮತ್ತೆ ಏನೇನು ಮಾತಾಡಕ್ ಹೋಗಲ್ಲ. ನಮ್ಮ ಕಾರ್ಯಕರ್ತರಿಗೆ ಎಷ್ಟೋ ಜನಕ್ಕೆ ಅಧಿಕಾರ ಸಿಕ್ಕಿಲ್ಲ. ನನ್ನಂತ ಎಲ್ಲರೂ ಕೂಡ ಅದೃಷ್ಟವಶಾಲಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. 3 ಬಾರಿ ಬದಲಾವಣೆ ಮಾಡಿದವರು ಲಿಸ್ಟ್ಗಳು. ಹೈಕಮಾಂಡ್ ನಲ್ಲಿ ಗೊಂದಲ ಇದೆ. ಇನ್ನೇನು ಅಸಮಾಧಾನ ತಣ್ಣಗಾಗಿದೆ. ಸ್ವಲ್ಪ ದಿನ ಮುನಿಸು ಅಷ್ಟೇ ಅಂತ ಸಿಎಂ ಡಿಕೆಶಿ ಡೆಲ್ಲಿ ಫ್ಲೈಟ್ ಹತ್ತಿದ್ದಾರೆ. ಖಾತೆ ಹಂಚಿಕೆ ಸಂಬಂಧ ಫೈನಲ್ಗಾಗಿ ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ. ಅಸಮಾಧಾನದ ಬಗ್ಗೆಯೂ ವರಿಷ್ಠರ ಜೊತೆ ಚರ್ಚೆ ಮಾಡಲಿದ್ದಾರೆ. ಆದರೆ ಇದೇ ಹೊತ್ತಿನಲ್ಲೇ ಮೈಸೂರಿನಲ್ಲಿ ತನ್ವೀರ್ ಸೇಠ್ ಬೆಂಬಲಿಗರು ರೊಚ್ಚಿಗೆದ್ದಿದ್ದಾರೆ. ಸಚಿವ ಸ್ಥಾನ ಮಿಸ್ ಆಗಿರೋದಕ್ಕೆ ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ತಿರುಗಿತ್ತು. ಮೈಸೂರಿನಲ್ಲಿ ತನ್ವೀರ್ ಸೇಠ್ ಬೆಂಬಲಿಗರ ಪ್ರತಿಭಟನೆ ಜೋರಾಗಿಯೇ ಇತ್ತು. ಮೈಸೂರು ಬೆಂಗಳೂರು ಹೆದ್ದಾರಿ ತಡೆಯೋಕೆ ಮುಂದಾದರು. ಮಣಿಪಾಲ್ ಆಸ್ಪತ್ರೆ ಜಂಕ್ಷನ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಭಾರೀ ಹೈಡ್ರಾಮಾ ನಡೆಯಿತು. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ಹೈಕಮಾಂಡ್ ಉತ್ತರ ಕೊಡಬೇಕಾಗತ್ತೆ ಅಂತ ಬೆಂಬಲಿಗರು ರೋಷಾವೇಶಗೊಂಡ್ರು. ಆದ ಅನ್ಯಾಯವನ್ನ ಸರಿಪಡಿಸ್ತೀವಿ ಅಂತ ಮಾತು ಕೊಟ್ರಿ. ಮಾತಂತೆ ನಡ್ಕೋತಾ ಇಲ್ಲ ನೀವು. ನಾವಿಷ್ಟೇ ಕೇಳ್ತಾ ಇರೋದು, ಒಬ್ಬರಿಗೆ ಮರ್ಯಾದೆ ಕೊಡ್ಬೇಕ್ರಿ. ನಾವು ಮರ್ಯಾದೆಗೋಸ್ಕರ ರಸ್ತೆಗೆ ಬರ್ಬೇಕಾದ ಅವಶ್ಯಕತೆ ಇಲ್ಲ. ಮರ್ಯಾದೆ ಕೇಳಿದ್ ನಾವು ಇನ್ನೇನು ಕೇಳಿಲ್ಲ ನಿಮ್ಮ ಹತ್ರ. ನಮ್ಮ ಹೈಕಮಾಂಡ್ ಹತ್ರ ಹೇಳಿದ್ದು, ನಮ್ಮ ನಾಯಕ 6 ಬಾರಿ ಗೆಲ್ಲಿಸ್ಬಿಟ್ಟು ಕಳಿಸಿದೀವಿ. ಎಲ್ಲರೂ 2,000, 3,000, 5,000 ಗೆದ್ರೆ 30,000, 40,000, 50,000 ಗೆಲ್ಲಿಸ್ಬಿಟ್ಟು ಕಳಿಸ್ಲಿಲ್ಲ ಅಂದ್ರೆ ಏನಿರುತ್ತೆ ಮುಂದೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷನೇ ಉತ್ತರ ಕೊಡಬೇಕಾಗತ್ತೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಉತ್ತರ ಕೊಡಬೇಕಾಗತ್ತೆ. ಇದಕ್ಕೆ ದೆಹಲಿಗೆ ತೆರಳೋಕು ಮುನ್ನ ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನ ಭೇಟಿಯಾದ ಡಿಕೆಶಿ ಸಮಾಧಾನ ಮಾಡಿದ್ದಾರೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರೋ ದಿನೇಶ್ ನಿವಾಸಕ್ಕೆ ಸಿಎಂ ಭೇಟಿ ಕೊಟ್ಟು ಮಾತುಕತೆ ನಡೆಸಿದ್ರು. ಈ ವೇಳೆ ಸಚಿವರಾದ ಪ್ರಿಯಾಂಕ್ ಖರ್ಗೆ, ಡಾಕ್ಟರ್ ಅಜಯ್ ಸಿಂಗ್ ಉಪಸ್ಥಿತರಿದ್ದರು. ಅದ್ರ ಬಗ್ಗೆ ನೋಡಿ ನಾನು ಮಾತಾಡಕ್ ಹೋಗಲ್ಲ. ಈಗಾಗಲೇ ಹೇಳಿದ್ದೀನಿ. ಆ ವಿಷಯದ ಬಗ್ಗೆ ನಾನು ಈಗಾಗಲೇ ಮಾತನಾಡಲ್ಲ. ಮತ್ತೊಮ್ಮೆ ಅದರ ಪುನರುಚ್ಚಾರ ಮಾಡುವಂತ ಅವಶ್ಯಕತೆ ಏನಿಲ್ಲ. ಇನ್ನು ಮುಂದೆ ಪಕ್ಷದ ಒಂದು ಕೆಲಸ ಕಾರ್ಯಗಳು ಮತ್ತು ಸರ್ಕಾರ ಚೆನ್ನಾಗಿ ನಡೀಬೇಕು, ಎಲ್ಲವನ್ನು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಮಂತ್ರಿ ಮಂಡಲದ ವಿಷಯದ ಬಗ್ಗೆ ನಾನು ಮತ್ತೆ ಏನೇನು ಮಾತಾಡಕ್ ಹೋಗಲ್ಲ. ಅಸಮಾಧಾನಿತ ಶಾಸಕರಿಗೆ ಸಿಎಂ ಡಿಕೆಶಿ ತಾಳ್ಮೆಯ ಪಾಠ. ಸಚಿವ ಸ್ಥಾನ ಸಿಗದೆ ಮುನಿಸಿಕೊಂಡಿರೋ ಶಾಸಕರಿಗೆ ಸಿಎಂ ಡಿಕೆಶಿ ತಾಳ್ಮೆಯ ಪಾಠ ಮಾಡಿದ್ದಾರೆ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ನಾನು ಸಿದ್ದರಾಮಯ್ಯ ಕೆಲ ಮಂತ್ರಿಗಳಂತೆ ಎಲ್ರಿಗೂ ಅದೃಷ್ಟ ಇರಲ್ಲ ಎಂದಿದ್ದಾರೆ. ನಾವೆಲ್ಲ ಕಾರ್ಯಕರ್ತರೆ. ನಾ ಚೀಫ್ ಮಿನಿಸ್ಟರ್ ಆದ್ರೂ ಇಲ್ಲಿ ಕಾರ್ಯಕರ್ತನೆ. ಅದು ನನ್ನ ನಂಬಿಕೆ. ಕಾರ್ಯಕರ್ತರಾಗಿದ್ರೇನೆ ಪಕ್ಷ, ಪಕ್ಷ ಇದೇನೆ ಸರ್ಕಾರ, ಸರ್ಕಾರ ಇದೇನೆ ದೇಶ. ಇದು ನಮ್ಮ ತಲೆಯಲ್ಲಿ ಎಲ್ಲರೂ ಕೂಡ ಇರಬೇಕು. ಅಧಿಕಾರ ಯಾವತ್ತು ಎಲ್ಲರಿಗೂ ಟೆಂಪ್ರರಿನೇ. ಎಲ್ಲರೂ ಕೂಡ ಸೇವೆ ಮಾಡಬೇಕು ಅಂತ ಹೇಳಿ ಮನೋಭಾವ ಇಟ್ಕೊಂಡು ನಾವು ಬಂದಿದ್ದೇವೆ. ನಮ್ಮ ಕಾರ್ಯಕರ್ತರಿಗೆ ಎಷ್ಟೋ ಜನಕ್ಕೆ ಅಧಿಕಾರ ಸಿಕ್ಕಿಲ್ಲ. ಎಲ್ಲರೂ ನನ್ನಂತ ಕೆಲವು ಮಂತ್ರಿಗಳಂತ ಸಿದ್ದರಾಮಯ್ಯನವರಂತ ಎಲ್ಲರೂ ಕೂಡ ಅದೃಷ್ಟವಶಾಲಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಕಾರ್ಯಕರ್ತರಿಗೆ ಏನೂ ಒಂದು ಸಣ್ಣ ಅಧಿಕಾರ ಕೂಡ ಕೊಡ್ಲಿಕ್ಕೆ ಆಗಿಲ್ಲ. ಆದ್ರೆ ಈ ಪಕ್ಷ ಉಳ್ಕೊಂಡಿರೋದು, ಈ ಆಧಾರ ಸ್ತಂಭವಾಗಿ ನಿಂತಿರೋಂಥದ್ದು ಈ ಕಾರ್ಯಕರ್ತರಿಂದನೇ ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಡಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಸಚಿವರ ಪಟ್ಟಿ 3 ಬಾರಿ ಬದಲಾವಣೆ ಮಾಡಲಾಗಿದೆ. ಕಾಂಗ್ರೆಸ್ ಇತಿಹಾಸದಲ್ಲೇ ಇದು ಮೊದಲ ಬಾರಿಗೆ ಅಂತ ಶಾಸಕ ಕೆಎನ್ ರಾಜಣ್ಣ ಹೇಳಿದ್ರು. ಸಿದ್ದರಾಮಯ್ಯ ಅಸಮಾಧಾನದ ಬಗ್ಗೆ ನನಗೆ ಗೊತ್ತಿಲ್ಲ ಅಂದಿದ್ದಾರೆ. ಅದು ಹೈಕಮಾಂಡ್ ಅವರು, ನಾನು ಅದೇ ಹೇಳಿದ್ದಲ್ಲಿ ಮೊದಲೇನೆ 3 ಬಾರಿ ಬದಲಾವಣೆ ಮಾಡಿದವರು ಲಿಸ್ಟ್ಗಳು.
ಇದು ಏನ್ ತೋರಿಸುತ್ತೆ ಅಂದ್ರೆ ಹೈಕಮಾಂಡ್ ನಲ್ಲಿ ಗೊಂದಲ ಇದೆ ಅಂತೇಳಿ ಎಲ್ಲರೂ ಕೂಡ ಮಾತಾಡ್ತಾರೆ. ನಾನ್ ಮಾತಾಡ್ತಾ ಇಲ್ಲ. ಈಗೆಲ್ಲ ಆಚೆ ಬಂದಿರೋದ್ರಿಂದ ಆ ಹಿನ್ನೆಲೆಯಲ್ಲಿ ಈಗ ಹೊಸ ತೀರ್ಮಾನಗಳು ಏನನ್ನ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ವರಿಷ್ಠರ ಜೊತೆ ಚರ್ಚೆ ಮಾಡಿ ಮಾಡ್ಕೊಂಡ್ ಬರ್ತಾರೆ, ನೋಡೋಣ. ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರು ಕೂಡ ಅಸಮಾಧಾನ ಆಗಿದ್ದಾರೆ ಅನ್ನುವಂಥದ್ದು. ಅದ್ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ನಾವು ಭೇಟಿ ಮಾಡಿಲ್ಲ. ಈಗ 3-4 ದಿವಸದಿಂದ ಭೇಟಿ ಮಾಡಿಲ್ಲ. ಸಿದ್ದರಾಮಯ್ಯಗೆ ಯಾವ ಅಸಮಾಧಾನವೂ ಇಲ್ಲ, ಯಾರು ಮೂಲೆ ಗುಂಪು ಮಾಡಿಲ್ಲ ಅಂತ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ರು. ಅದು ಕುರುಬ ಸಮಾಜ ಕೂಡ ಅನೇಕರಿಗೆ ಅಸಮಾಧಾನ ಕೂಡ ಇದೆ ಸರ್. ಅಸಮಾಧಾನ ಕೂಡ ಹೊರಗೆ ಹಾಕಿದ್ದಾರೆ. ಯಾರು ಹೇಳಿದವ್ರದ್ದು ಆಗಿಲ್ಲ ಅಂತ, ಮತ್ತೆ ಅವ್ರಿಗೆ ಅಸಮಾಧಾನ ಇದೆ ಅಂತ ತಂದೆಯವರಿಂದ ಬಂದು ಬಹಿರಂಗವಾಗಿ ಹೇಳಿದ್ದಾರೆ ಅಸಮಾಧಾನ ಇಲ್ಲ ಅಂತ. ನಾನೇ ತಂದೆಯವ್ರ ಜೊತೆ ಇದ್ದೀನಲ್ಲ, ಸೊ ಅವ್ರಿಗೇನು ಅಸಮಾಧಾನ ಇಲ್ಲ. ಮತ್ತು ಮೂಲೆ ಗುಂಪನ್ನು ಕೂಡ ಮಾಡಿಲ್ಲ. ಯಾಕೆಂತಂದರೆ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕಾದ್ರೆ ತಂದೆಯವ್ರನ್ನ ಕರೆದು ಅವರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಅವರು ಏನು ಅಭ್ಯರ್ಥಿಗಳ ಪಟ್ಟಿ ಕೊಟ್ಟಿದ್ರು ಅದನ್ನು ಇಸ್ಕೊಂಡು ಅದರೊಳಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ದೆಹಲಿಗೆ ತೆರಳಿರೋ ಸಿಎಂ ಡಿಕೆ ಶಿವಕುಮಾರ್ ಇಂದು ರಾತ್ರಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಲಿದ್ದಾರೆ. ನೂತನ ಸಚಿವರಿಗೆ ಖಾತೆ ಹಂಚಿಕೆ, ಶಾಸಕರ ಮುನಿಸು, ಮಹಿಳಾ ಸಚಿವ ಸ್ಥಾನ ಸೇರಿದಂತೆ ಕೆಲ ವಿಚಾರದ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ನೂತನ ಸಚಿವರಿಗೆ ಖಾತೆ ಹಂಚಿಕೆ ನಾಳೆಯೇ ಫೈನಲ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಯಾಕಂದ್ರೆ ಸದ್ಯದಲ್ಲೇ ಅಧಿವೇಶನ ಇರೋದ್ರಿಂದ ಆಯಾ ಸಚಿವರು ತಮ್ಮ ಇಲಾಖೆ ಬಗ್ಗೆ ಉತ್ತರ ಕೊಡಬೇಕಾಗತ್ತೆ. ಹೀಗಾಗಿ ಆದಷ್ಟು ಬೇಗನೆ ಖಾತೆ ಹಂಚಿಕೆ ಮಾಡೋ ಅನಿವಾರ್ಯತೆ ಇದೆ. ಪ್ರಸನ್ನ ಗೌಂಕರ್, ಟಿವಿ9 ಬೆಂಗಳೂರು.